ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೊಂದು 2-3 ಕ್ವಶನ್ಸ್ನ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ಸೊ ನಾನು ನಿಮಗೆ ಯಾಕೆ ಈ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತೇನೆ ಕೇಳಿದರೆ, ನಿಮಗೆ ಇನ್ ಕೇಸ್ ಕ್ವಶನ್ಸ್ ಬಗ್ಗೆ ಏನೂ ಕೂಡ ಐಡಿಯಾ ಇಲ್ಲದೆ ಇದ್ದರೆ ನೀವು ಲಾಜಿಕಲಿ ಥಿಂಕ್ ಮಾಡಿ ಇದೇ ರೀತಿ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಇನ್ ಕೇಸ್ ಒಂದು 60 ಮಾರ್ಕ್ಸಲ್ಲಿ ಒಂದು 30 ಮಾರ್ಕ್ಸನ್ನು ತೆಗೆಯುವಂಥ ಎಬಿಲಿಟಿ ಇದ್ದರೆ ಉಳಿದಿರೋ 30 ಕ್ವಶನ್ಸನ್ನು ಸುಮ್ಮನೆ ರ್ಯಾಂಡಮ್ ಆಗಿ ಗೆಸ್ ಮಾಡೋದಕ್ಕಿಂತ ಏನೋ ಒಂದು ಲಾಜಿಕನ್ನು ಯೂಸ್ ಮಾಡಿ ಮಾಡುವಂಥ ಎಬಿಲಿಟಿ ಬರಲಿ ಅಂತ ನಾನು ಈ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ಈ ಶಾರ್ಟ್ಕಟ್ ಟ್ರಿಕ್ಸಿಂದ ನಿಮಗೊಂದು 5 to 10 ಮಾರ್ಕ್ಸ್ ಇನ್ಕ್ರೀಸ್ ಆದರೂ ಕೂಡ ಇಟ್ ಈಸ್ ಮೋರ್ ದ್ಯಾನ್ ಇನಫ್. ಓಕೆ, ಸೊ ಅದಕ್ಕೋಸ್ಕರ ಈ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ಇದರಲ್ಲೊಂದು 3 ಕ್ವಶನ್ಸ್ ಇದೆ, ಫಿಸಿಕ್ಸಿಂದನೂ ಇದೆ, ಮ್ಯಾಥ್ಸಿಂದ 2 ಕ್ವಶನ್ನ ತಗೊಂಡಿದ್ದೇನೆ. ಸರಿನಾ? ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಯಾರಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ. ಆ ವಾಟ್ಸಪ್ ಗ್ರೂಪಲ್ಲಿ ನಾನು ನಿಮಗೆ ಡೈಲಿ 2017ಇಂದ 2025 ವರೆಗೆ ಚಾಪ್ಟರ್ ವೈಸು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಅದರ PDF ಅನ್ನು ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇದ್ದೇನೆ. ಎರಡನೇದಾಗಿ ನಿಮಗೆ ಮಾಕ್ ಟೆಸ್ಟ್ ಡೈಲಿ 3 ಚಾಪ್ಟರ್ಸನ್ನು ನಾನು ಹೇಳ್ತೇನೆ ಮಾರ್ನಿಂಗ್ ಅಥವಾ ಪ್ರೀವಿಯಸ್ ಡೇ ಈವ್ನಿಂಗ್ ಹೇಳ್ತೇನೆ. ಆ 3 ಚಾಪ್ಟರ್ ಫಿಸಿಕ್ಸಿಂದ 1, ಕೆಮಿಸ್ಟ್ರಿಯಿಂದ 1, ಮ್ಯಾಥಮೆಟಿಕ್ಸಿಂದ 1 ಅದರದ್ದು ಮಾಕ್ ಟೆಸ್ಟನ್ನು ನಿಮಗೆ ಲೈಕ್ ವೆಬ್ ಅಪ್ಲಿಕೇಶನ್ ಟೈಪ್ ಕಳಿಸ್ತೇನೆ. 30 ಕ್ವಶನ್ಸ್ ಇರುತ್ತೆ, ನಿಮಗೆ ಟೈಮರ್ ರನ್ ಆಗ್ತಾ ಇರುತ್ತೆ. ನಿಮಗೆ ಮಾಕ್ ಟೆಸ್ಟನ್ನು ಕೂಡ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೇವೆ. ಅದನ್ನು ಕೂಡ ಗ್ರೂಪಲ್ಲೇ ಎವ್ರಿ ಡೇ ಅಂದರೆ ಡೈಲಿ ಎಂಡ್ ಆಫ್ ದ ಡೇ ಅದನ್ನು ಸೆಂಡ್ ಮಾಡ್ತೇನೆ. ಸೊ ಅದು ಕೂಡ ನಿಮಗೆ ಫ್ರೀ ಆಫ್ ಕಾಸ್ಟು. ಥರ್ಡ್ ಒಂದು ನಾಳೆ ನನ್ನ ಪ್ರೀವಿಯಸ್ ಬ್ಯಾಚಿನ ಸ್ಟೂಡೆಂಟು, ಒನ್ ಆಫ್ ಮೈ ಸ್ಟೂಡೆಂಟು, ಶಿ ಗಾಟ್ 742 ರ್ಯಾಂಕ್ ಇನ್ KCET. ನಾವು ಸ್ಟಡಿಂಗ್ ಇನ್ RVCಯಲ್ಲಿ ಸ್ಟಡಿ ಮಾಡ್ತಾ ಇದ್ದಾಳೆ. ಅವಳು ನಾಳೆ ಝೂಮ್ ಮೀಟಿಂಗಲ್ಲಿ ನಮ್ಮ ಜೊತೆ ಕನೆಕ್ಟ್ ಆಗ್ತಾಳೆ. ಸೊ ನಿಮಗೆ ಡೌಟ್ಸನ್ನು ಕೇಳ್ಬೋದು. ಪ್ಲಸ್ ಈ ಲಾಸ್ಟ್ 20 ಡೇಸಲ್ಲಿ ನೀವು ಹೇಗೆ ಪ್ರಿಪೇರ್ ಆಗಬೇಕು, ನಿಮ್ಮ ಮಾರ್ಕ್ಸನ್ನು ಮ್ಯಾಕ್ಸಿಮೈಸ್ ಮಾಡಲಿಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಕೂಡ ನಾಳೆ ಅವಳು ನಿಮ್ಗೆ ಹೇಳ್ತಾಳೆ. ಓಕೆ, ನೀವು ಇದೆಲ್ಲದೂ ನಿಮಗೆ ಸಿಗಬೇಕು ಅಂತಿದ್ರೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅದರದ್ದು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಆದಷ್ಟು ಬೇಗ ಜಾಯ್ನ್ ಆಗಿ, ಎಲ್ಲದೂ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಓಕೆ, ಸೊ ನಮ್ಮ ಇದರಿಂದ ಏನು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗೋದ್ರಿಂದ, ನಮ್ಮ ಯೂಟ್ಯೂಬಿಗೆ ಜಾಯ್ನ್ ಆಗೋದ್ರಿಂದ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ 100% ನಿಮಗೆ ಯೂಸ್ಫುಲ್ ಕಂಟೆಂಟ್ ಫ್ರೀಯಾಗಿ ಸಿಗುತ್ತೆ. ಸರಿನಾ? ಲೆಟ್ಸ್ ಬಿಗಿನ್. Okay, a body of mass 10 kg is kept on horizontal surface. The coefficient of kinetic friction between the body and the surface is 0.5 ampere. Horizontal force of 60 Newton is applied on the body. The resulting acceleration of the body is about. ಕ್ವಶನ್ ಕೇಳಿದ್ದಾರೆ. ಸರಿನಾ? ಸೊ ಈಗ ನೀವು ನೆನಪಿಟ್ಕೊಳ್ಳಿ, ಈ ಕ್ವಶನಿಗೆ ನಿಮಗೆ ರೆಗ್ಯುಲರ್ ಆಗಿ ಮಾಡಲಿಕ್ಕೆ ಬಂದರೆ ದಯವಿಟ್ಟು ಮಾಡಿ. ಓಕೆ, ಇದು 2023ಯಲ್ಲಿ ಕೇಳಿದಂಥ ಕ್ವಶನ್, KCET 2023ಯಲ್ಲಿ. A body of mass 10 kg is kept on horizontal surface. Coefficient of kinetic friction between a body, the surface is 0.5 ampere. Horizontal force of 6 Newton. ನಿಮಗೀಗ ಆಕ್ಸಿಲರೇಷನ್ ಅಂತ ಕೇಳಿದಾಗ ನೀವೇನು ಮಾಡ್ತೀರಾ? ಫೋರ್ಸ್ F ಡಿವೈಡೆಡ್ ಬೈ, ಓಕೆ, ಸೊ ಮಾಸ್, ಓಕೆ, ಟೋಟಲ್ ಮಾಸ್, ಅದಕ್ಕೆ ನಾನು M ಅಂತ ತಗೊಳ್ತೇನೆ. ಸೊ ಆವಾಗ ಏನಾಗುತ್ತೆ? A ಸ್ಮಾಲ್ ಲೆಟರ್ A ಇದೆ, ಆ್ಯಕ್ಚುಲಿ ನಾನು ಕ್ಯಾಪಿಟಲ್. ಫೋರ್ಸ್ ಎಷ್ಟು? 60 ಡಿವೈಡೆಡ್ ಬೈ 10, ಸೊ ಅಂದರೆ 6. ಈಗ ಆಕ್ಸಿಲರೇಷನ್ ಎಷ್ಟಾಗುತ್ತೆ ನಿಮಗೆ? 6 ಅಂತ ಬಂತು. ಸೊ ಇದು ನಿಮಗೆ ಬೇಸಿಕ್ ಫಾರ್ಮುಲಾ ಗೊತ್ತಿದ್ದರೆ ಸಾಕು. ಓಕೆ, ಸೊ ಇದರಲ್ಲಿ ನಿಮಗೆ 100% ಎಕ್ಸಾಕ್ಟ್ಲಿ ಆನ್ಸರ್ ಬರೋದಿಲ್ಲ, ಬಟ್ ಅಟ್ಲೀಸ್ಟ್ ಒಂದು 1 ಅಥವಾ 2 ಆಪ್ಷನನ್ನು ನೀವು ಎಲಿಮಿನೇಟ್ ಮಾಡ್ಬೋದು. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಆಕ್ಸಿಲರೇಷನ್ ಎಷ್ಟಾಗುತ್ತೆ? 6 ಆಗುತ್ತೆ. ಸರಿನಾ? ಇಲ್ಲಿ ಏನಂತ ಹೇಳಿದ್ದಾರೆ? ದ ಕೋಯಿಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಅಂದರೆ ಹೊರಿಸಾಂಟಲ್ ಸರ್ಫೇಸ್ ಇದೆ ಅಂತ. ದ ಕೋಯಿಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಬಿಟ್ವೀನ್ ದ ಬಾಡಿ ಆ್ಯಂಡ್ ದ ಸರ್ಫೇಸ್. ಬಾಡಿ ಮೂವ್ ಆಗ್ತಾ ಇದೆ, ಸರ್ಫೇಸ್ ಮತ್ತು ಬಾಡಿ ಮಧ್ಯೆ ಫ್ರಿಕ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಾಡಿದು ಆಕ್ಸಿಲರೇಷನ್ ಎಷ್ಟು? 6 ಆಕ್ಸಿಲರೇಷನ್ ಹೋಗ್ತಾ ಇರುವಾಗ ಫ್ರಿಕ್ಷನ್ ಇದ್ದರೆ ನಿಮ್ಮದು ಏನಾಗುತ್ತೆ? ದ ರಿಸಲ್ಟಿಂಗ್ ಆಕ್ಸಿಲರೇಷನ್ 6ಗಿಂತ ಕಡಿಮೆ ಇರಲೇಬೇಕು. ಒಬ್ವಿಯಸ್ ಅಲ್ವಾ? ಯಾಕಂದರೆ ನೀವು ಹೋಗ್ತಾ ಇರುವಾಗ ಈಗ ಬಾಡಿ ಮೂವ್ ಆಗ್ತಾ ಇದೆ, ಆ ಬಾಡಿಗೆ ಏನೋ ಒಂದು ಫ್ರಿಕ್ಷನ್ ಇದೆ ಅಂತ ಆದರೆ ಮೀನಿಂಗ್ ಏನು ಹೇಳಿ? ಅದ್ರದ್ದು ಆ್ಯಕ್ಚುಯಲ್ ಆಕ್ಸಿಲರೇಷನ್ಗಿಂತ ಕಡಿಮೆನೇ ಆಗುತ್ತೆ. ಅದು ಎಷ್ಟೇ ಫ್ರಿಕ್ಷನ್ ಇರಲಿ, ಓಕೆ, ಸ್ವಲ್ಪ ಕಡಿಮೆನೇ ಇರಲಿ ಜಾಸ್ತಿನೇ ಇರಲಿ, ಡಸಂಟ್ ಮ್ಯಾಟರ್, ಅದ್ರದ್ದು ಆಕ್ಸಿಲರೇಷನ್ ಕಡಿಮೆ ಆಗಲೇಬೇಕಲ್ಲ. ಸೊ ಆಪ್ಷನ್ 6 ಮೀಟರ್ ಪರ್ ಸೆಕೆಂಡ್ ಇದು ರಾಂಗ್. ಯಾಕೆ ಹೇಳಿ? ಆಲ್ರೆಡಿ ಅದರದ್ದು ಆಕ್ಸಿಲರೇಷನ್ 6 ಇದೆ ಆ್ಯಂಡ್ ಫ್ರಿಕ್ಷನ್ ಇದೆ. ಬಾಡಿ ಮತ್ತು ಸರ್ಫೇಸ್ ಮಿಡಲಲ್ಲಿ ಫ್ರಿಕ್ಷನ್ ಇದ್ದರೆ ಅದರದ್ದು ಆಕ್ಸಿಲರೇಷನ್ ಕಡಿಮೆ ಆಗಲೇಬೇಕು. ಸೊ 6 ಅಂತೂ ಆನ್ಸರ್ ಆಗಿರೋದಿಲ್ಲ, ಯಾಕಂದರೆ ರಿಸಲ್ಟಿಂಗ್ ಆಕ್ಸಿಲರೇಷನ್ ಕೇಳ್ತಾ ಇರೋದು 100% ಆಗೋದಿಲ್ಲ. ಆ್ಯಂಡ್ ಎರಡನೇದು, ಇದರ ನಮಗೆ ಎಕ್ಸಾಕ್ಟಾಗಿ ಇದನ್ನೊಂದು ಇದು ಮಾಡ್ಬೋದು. ಮತ್ತೊಂದು, ನೀವು ಲಾಜಿಕಲಿ ಥಿಂಕ್ ಮಾಡಿದರೆ 0 ಆಗೋದು ತುಂಬ ರೇರ್. ನಾನು ಆಗೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, 0 ಆಗ್ಬೋದು, ಆಗೋದೇ ಇಲ್ಲ ಅಂತಲ್ಲ, ತುಂಬ ರೇರ್. ಯಾಕೆ ಹೇಳಿ? ಈಗ 6 ಅದರದ್ದು ಆಕ್ಸಿಲರೇಷನ್ 6 ಇದ್ದಾಗ 0 ಆಗಬೇಕಂದ್ರೆ ಫ್ರಿಕ್ಷನ್ ಎಷ್ಟಿರಬೇಕು ಹೇಳಿ? ಎಕ್ಸಾಕ್ಟ್ಲಿ ಆಪೋಸಿಟು. ಅಂದರೆ ಈ 6 ಇದ್ದರೆ ಅಷ್ಟು ಫ್ರಿಕ್ಷನ್ ಇದ್ದರೆ ಮಾತ್ರ ಬಾಡಿ ಮತ್ತು ಸರ್ಫೇಸ್ ಮಧ್ಯೆ ಎಕ್ಸಾಕ್ಟ್ಲಿ ಇದಿದ್ದರೆ ಮಾತ್ರ ಅದು 0 ಆಗಿಬಿಡುತ್ತೆ. ಸೊ 0 ಆಗೋದು ತುಂಬ ರೇರ್. ಓಕೆ, ನೀವು ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿದರೆ ಆವಾಗ ನೀವು 5 ಮತ್ತು 1 ಮೀಟರ್ ಪರ್ ಸೆಕೆಂಡ್ ಇವೆರಡರಲ್ಲಿ ಒಂದು ಆಪ್ಷನ್ ಹಾಕ್ಬೋದು. ಓಕೆ,
ಸೊ ಇದು ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, 0 ಆಗೋದೇ ಇಲ್ಲ ಅಂತಲ್ಲ, ಬಟ್ ತುಂಬ ರೇರ್ ಅಲ್ವಾ. ಯಾಕಂದರೆ 6 ಅಂದರೆ 6 ಅದರದ್ದು ಆಕ್ಸಲರೇಷನ್ 6 ಇದ್ದಾಗ ಕಂಪ್ಲೀಟಾಗಿ ನಿಮ್ಮದು ಆಕ್ಸಲರೇಷನ್ನ ನಲ್ಲಿಫೈ ಮಾಡುವಂತಹ ಫ್ರಿಕ್ಷನ್ ಇದ್ದರೆ ಮಾತ್ರ ಅಲ್ವಾ. ಸೊ ಅದು ತುಂಬ ರೇರ್. ಸೊ ಅಂಥ ಟೈಮಲ್ಲಿ ನೀವು ಇವೆರಡರಲ್ಲಿ ಸ್ವಲ್ಪ ನಿಮಗೆ ಲಾಜಿಕಲಿ ಫ್ರಿಕ್ಷನ್ ಮತ್ತು ಬಾಡಿ ಇದ್ರ ಬಗ್ಗೆ ಗೊತ್ತಿದ್ರೆ ನೀವು ಬರಿಬೋದಲ್ವ ಇದನ್ನು, ಕರೆಕ್ಟಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಲಿಮಿಟ್ sin 2 + x minus sin 2 - x is equals to a cos b, then the values of a and b. ಎ ಆ್ಯಂಡ್ ಬಿನ ವ್ಯಾಲ್ಯೂನ ಕೇಳಿದ್ದಾರೆ. ಇದು ಸಿಂಪಲ್, ನೀವು ಎಲ್ಲ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ಲಿಕ್ಕೆ ಬಂದರೆ ಸಿಂಪಲ್. ಈಗ ಇದನ್ನು ನಾನು ಡಿಫ್ರೆನ್ಷಿಯೇಟ್ ಮಾಡ್ತೇನೆ. sin 2 + x ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ ಹೇಳಿ, cos 2 + x. ಅದಾದಮೇಲೆ ನಾನು 2 + x ಡಿಫ್ರೆನ್ಷಿಯೇಟ್ ಮಾಡಬೇಕು. 2 ಎನಿವೆ ಕಾನ್ಸ್ಟೆಂಟ್, ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 1 ಆಗುತ್ತೆ. ಸೊ ಐ ಡೋಂಟ್ ನೀಡ್ ಟು ರೈಟ್. ಅದಾದಮೇಲೆ ಮೈನಸ್ ಸೈನ್, ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, ಕಾಸ್ 2 - x ಆಗುತ್ತೆ, ಸರಿನಾ. ಇಂಟು -x ಡಿಫ್ರೆನ್ಷಿಯೇಟ್ ಮಾಡಿದರೆ ಇಲ್ಲೇನಾಗುತ್ತೆ -1 ಆಗುತ್ತೆ. ಡಿವೈಡೆಡ್ ಬೈ ಡಿಫ್ರೆನ್ಸಿಯೇಷನ್ ಆಫ್ x ಏನಾಗುತ್ತೆ 1 ಆಗುತ್ತೆ. ಯು ಡೋಂಟ್ ನೀಡ್ ಟು ಡೂ ಎನಿಥಿಂಗ್. ಇವಾಗ ಇದು ನೋಡಿ, ಕಾಸ್ 2 + x, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇದೇನಾಗುತ್ತೆ ಕಾಸ್ 2 - x, ಸರಿನಾ. ಇವಾಗ ನಾನು x = 0 ಅಂತ ಎಸ್ಯೂಮ್ ಮಾಡ್ಕೊತೇನೆ. ದಿಸ್ ಇಸ್ ಜಸ್ಟ್ ಎಸ್ಯೂಮ್ಷನ್. ಅವಾಗ ಏನಾಗುತ್ತೆ ಹೇಳಿದ್ದು, ಕಾಸ್ 2 + x ಅಂದರೆ 0, ಕಾಸ್ 2 - 0, ಕಾಸ್ 2 ಎಷ್ಟಾಯ್ತು ಇದು, ಕಾಸ್ 2 + ಕಾಸ್ 2. ನಾನು 2 ಕಾಸ್ 2 ಅಂತ ಬರಿಬೋದಾ, ಸರಿನಾ. ಇವಾಗ ಇದನ್ನು ಇಲ್ಲಿ ಕಂಪೇರ್ ಮಾಡಿ ನೋಡಿ, ಇಲ್ಲಿ ನೋಡಿ, ಎ ಕಾಸ್ ಬಿ ಅಲ್ವಾ, ಎ ಕಾಸ್ ಬಿ, 2 ಕಾಸ್ 2. ಹಾಗೆ ಎ ಏನಾಯಿತು 2 ಆಯಿತು, ಬಿ ಏನಾಯಿತು 2 ಆಯಿತು. ಆಪ್ಷನ್ ಬಿ ಇಸ್ ಯುವರ್ ರೈಟ್ ಆನ್ಸರ್. ದಟ್ಸ್ ಇಟ್. ಓಕೆ, ಇಲ್ಲಿ ಎಲ್ಲ ಹಾಸ್ಪಿಟಲ್ ರೂಲನ್ನು ಅಪ್ಲೈ ಮಾಡಲಿಕ್ಕೆ ಗೊತ್ತಿದ್ದರೆ ಸಾಕು, ಸರಿನಾ. ಈಗ ಥರ್ಡ್ ಕ್ವಶನ್, ಆ ಫಂಕ್ಷನ್ f(x), ಇದು ನೆಕ್ಸ್ಟ್ ಕ್ವಶನ್ ಫಂಕ್ಷನಿಂದ ಬಂದಿರೋದು. x² - 2x ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ದಾರೆ ಆಲ್ರೆಡಿ, x² - 2x ಇಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇನ್ ದ ಇಂಟರ್ವಲ್. ಯಾವುದರಲ್ಲಿ ಡಿಕ್ರೀಸಿಂಗ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನಾನೀಗ ಇದಕ್ಕೆ ಗ್ರಾಫನ್ನು ಡ್ರಾ ಮಾಡ್ತೇನೆ. ಓಕೆ, ಕರೆಕ್ಟ್ ನೋಡ್ಕೊಳ್ಳಿ. ಇದೇನು f(x) ಅಂದರೆ ಏನು ಹೇಳಿ, y = x² - 2x. f(x) ಅಂದರೆ y ಅಲ್ವಾ. ನಾನೀಗ x ಇದ್ದಲ್ಲಿ 0 ಹಾಕ್ತೇನೆ. ಆವಾಗ y ವ್ಯಾಲ್ಯೂ ಏನಾಗುತ್ತೆ ನೋಡೋಣ. y 0² - 2 × 0, y ಏನಾಗುತ್ತೆ 0 ಆಗುತ್ತೆ. ಅಂದರೆ x ವ್ಯಾಲ್ಯೂ 0 ಹಾಕಿದ್ದೇನೆ ನಾನು. 0 1 2 1 2 3 4 -1 -2 -3 -4 -1 -2 -3 -4 1 2 3 4 ಅಂತ ಅಂದ್ಕೊಳ್ಳೋಣ. ಎಕ್ಸ್ ವ್ಯಾಲ್ಯೂ 0 ಹಾಕಿದರೆ y ವ್ಯಾಲ್ಯೂ ಎಷ್ಟು ಬಂತು, 0 ಬಂತು, ಸರಿನಾ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 1 ಹಾಕೋಣ, y ವ್ಯಾಲ್ಯೂ ಏನಾಗುತ್ತೆ ನೋಡೋಣ. 2 × 1 ಅಲ್ವಾ, 1 - 2, ಆವಾಗ ಏನಾಗುತ್ತೆ -1 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 1 ಹಾಕಿದರೆ y ವ್ಯಾಲ್ಯೂ -1 ಆಗುತ್ತೆ. ಅಂದರೆ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಸರಿನಾ. ಎಕ್ಸ್ ವ್ಯಾಲ್ಯೂ 2 ಹಾಕೋಣ, ಇವಾಗ y ವ್ಯಾಲ್ಯೂ ಏನಾಗುತ್ತೆ ನೋಡೋಣ. 2² - 2 × 2, 2² ಅಂದರೆ 4, 4 - 4 ಏನು 0 ಆಗುತ್ತೆ ಅಲ್ವಾ. ನಾನು ಎಕ್ಸ್ ವ್ಯಾಲ್ಯೂ ಎಷ್ಟು ಹಾಕಿದ್ದು 2, ಎಕ್ಸ್ ವ್ಯಾಲ್ಯೂ 2 ಹಾಕಿದರೆ y ವ್ಯಾಲ್ಯೂ ಎಷ್ಟು ಬಂತು 0, ಸರಿನಾ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 3 ಹಾಕೋಣ, y ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡೋಣ. 3² ಅಂದರೆ 9 -2 × 3 6 ಅಂದರೆ 3 ಬರುತ್ತೆ, ಹೌದಲ್ಲ. ಎಕ್ಸ್ ವ್ಯಾಲ್ಯೂ ಎಷ್ಟು ಹಾಕಿದ್ದು ನಾವು 3, 3² 9 9 - 2 × 3 6. ಎಕ್ಸ್ ವ್ಯಾಲ್ಯೂ 3 ಹಾಕಿದರೆ y ವ್ಯಾಲ್ಯೂ ಎಷ್ಟು ಬಂತು 3 ಬಂತು. 1 2 3 ಅರೌಂಡ್ ಸಮ್ವೇರ್ ಓವರ್ ಹಿಯರ್ ಬರುತ್ತೆ, ಸರಿನಾ. ಅಂದರೆ ಇಲ್ಲಿಗ ಹೀಗೆ ಬಂತು, ಹೀಗೆ ಬಂತು, ಹೀಗೆ ಹೋಯ್ತು, ಸರಿನಾ. ಈಗ ನೆಗೆಟಿವ್ ವ್ಯಾಲ್ಯೂ ಹಾಕೋಣ. ಎಕ್ಸ್ ವ್ಯಾಲ್ಯೂ -1 ಹಾಕೋಣ, y ವ್ಯಾಲ್ಯೂ ಏನು ಬರುತ್ತೆ ನೋಡೋಣ. -1² - 2 × -1, ಇದು 1 ಆಗುತ್ತೆ, +2 ಆಗುತ್ತೆ, ಅಂದರೆ 3 ಆಗುತ್ತೆ. ಎಕ್ಸ್ ವ್ಯಾಲ್ಯೂ -1 ಹಾಕಿದರೆ y ವ್ಯಾಲ್ಯೂ ಎಷ್ಟು ಬಂತು ನಮಗೆ 3 ಬಂತು, ಸಮ್ವೇರ್ ಇಲ್ಲಿ ಅಲ್ವಾ. ಈಗ ಎಕ್ಸ್ ವ್ಯಾಲ್ಯೂ -2 ಹಾಕೋಣ, -2² - 2 × -2, ಇದು 4 -× ಪ್ಲಸ್ 4 + 4 ಎಷ್ಟಾಗುತ್ತೆ 8 ಆಗುತ್ತೆ. ಅಂದರೆ ಎಷ್ಟು ಹಾಕಿದ್ದು ನಾವು ಎಕ್ಸ್ ವ್ಯಾಲ್ಯೂ ಎಷ್ಟು ಹಾಕಿದ್ದು -2 ಅಲ್ವಾ. x² - 2² ಅಂದರೆ 4 -2 × 2 4 8 ಆಗುತ್ತೆ. ಎಕ್ಸ್ ವ್ಯಾಲ್ಯೂ -2 ಹಾಕಿದರೆ ಆನ್ಸರ್ ಎಷ್ಟು ಬಂತು 8 ಬಂತು, ಸಮ್ವೇರ್ ಇಲ್ಲೆಲ್ಲೂ ಮೇಲ್ಗಡೆ ಬರುತ್ತೆ, ಸರಿನಾ. ಈಗ ನಾವು ಎಕ್ಸ್ ವ್ಯಾಲ್ಯೂ -3 ಹಾಕಿದರೆ ಏನಾಗುತ್ತೆ ನೋಡೋಣ. -3² - 2 × -3 9 -× ಪ್ಲಸ್ 6 9 + 6 ಎಷ್ಟು 15, ಇದು ಇನ್ನೂ ಮೇಲ್ಗಡೆ ಹೋಗುತ್ತೆ, ಸರಿನಾ. ಅಂದರೆ ಇಲ್ಲಿ ನೋಡಿ ಹೀಗೆ ಕಡಿಮೆ ಬರ್ತಾ ಹೋಗುತ್ತೆ, ಸರಿನಾ, ಕರೆಕ್ಟ್ ಅಲ್ಲ. ಸೊ ಇನ್ನು ಇದು ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಈಗ ಕ್ವಶನ್ ಏನು ಕೇಳಿದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಕೇಳಿದ್ದಾರೆ. ಡಿಕ್ರೀಸಿಂಗ್ ನೋಡಿ, ಇಲ್ಲಿ ನಾನು ಎಕ್ಸ್ ವ್ಯಾಲ್ಯೂ 1 ಹಾಕಿದ್ದೇನೆ, ಇಲ್ಲಿ ಎಕ್ಸ್ ವ್ಯಾಲ್ಯೂ 1 ಹಾಕಿದ ತಕ್ಷಣ ಇಲ್ಲಿಂದ ಏನಾಗ್ತಾ ಇದೆ ನೋಡಿ, ಇನ್ಕ್ರೀಸ್ ಆಗ್ತಾ ಇದೆ.
ಅಂದರೆ ಒನ್ನಿನ ನಂತರ ಇದು ಆ್ಯಕ್ಚುಲಿ ಮೈನಸ್ ಇನ್ಫಿನಿಟಿ, ಇದು ಪ್ಲಸ್ ಇನ್ಫಿನಿಟಿ. ಒನ್ನಿಂದ ಇನ್ಫಿನಿಟಿಯವರೆಗೂ ಕೂಡ ಅದು ಇನ್ಕ್ರೀಸ್ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇಲ್ಲ. ಮೈನಸ್ ಇನ್ಫಿನಿಟಿಯಿಂದ ಇಲ್ಲಿ ನೋಡಿ ಕೆಳಗಡೆ ಬರ್ತಾ ಇದೆ. ಮೈನಸ್ ಇನ್ಫಿನಿಟಿಯಿಂದ ಸ್ಟಾರ್ಟ್ ಆಗಿ ಒನ್ವರೆಗೆ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸರಿನಾ? ಹಾಗಾದರೆ ಇಲ್ಲಿ 1 to ಇನ್ಫಿನಿಟಿ ಅಂದರೆ ಇದನ್ನು ಕೊಟ್ಟಿದ್ದಾರೆ, ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಆಪ್ಷನ್ ಅಲ್ಲ. ರಿಯಲ್ ನಂಬರ್ ಆರ್ ಅಂದರೆ ರಿಯಲ್ ನಂಬರ್, ಎಲ್ಲದೂ ಬರುತ್ತೆ, ಮೈನಸ್ಸು ಬರುತ್ತೆ ಪ್ಲಸ್ಸು ಬರುತ್ತೆ. ಬಟ್ ಎಲ್ಲಿ ಡಿಕ್ರೀಸ್ ಆಗ್ತಾ ಇರೋದು? ಡಿಕ್ರೀಸ್ ಆಗ್ತಾ ಇರೋದು ಮೈನಸ್ ಇನ್ಫಿನಿಟಿಯಿಂದ 1ಗೆ, ಪ್ಲಸ್ 1ಇಂದ ನೆಕ್ಸ್ಟ್ 1ಇಂದ ಆಚೆ ಕಡೆ ಹೋದಾಗ ಇದು ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಅವ್ರು ರಿಯಲ್ ನಂಬರ್ ಅಂತ ಹೇಳಿದ್ದಾರೆ. ರಿಯಲ್ ನಂಬರ್ ಅಂದರೆ ಇದು ಬರುತ್ತೆ, ಇದಿಷ್ಟು ಬರುತ್ತೆ. ಸೊ ಇದು ಆಪ್ಷನ್ ಅಲ್ಲ. ಆಮೇಲೆ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಅಂತಿದ್ದಾರೆ, ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಯವರೆಗೆ, ಇದು ಕೂಡ ಅಲ್ಲ. ಆಪ್ಷನ್ ಮೈನಸ್ ಇನ್ಫಿನಿಟಿಯಿಂದ ಸ್ಟಾರ್ಟ್ ಆಗಿ 1ವರೆಗೆ ಡಿಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆಗ್ತಾ ಇರೋದು ಕೇಳಿದರೆ 1ಇಂದ ಇನ್ಫಿನಿಟಿವರೆಗೆ ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ದಟ್ಸ್ ಇಟ್. ಗ್ರಾಫ್ ಮಾಡಿ, ದಟ್ಸ್ ಆಲ್. ಓಕೆ, ಸೊ ಇದು 3. ಓಕೆ, ನಿಮ್ಗೆ ಇನ್ ಕೇಸ್ ಫಂಕ್ಷನ್ಸಲ್ಲಿ ಗೊತ್ತಾಗದೇ ಇಲ್ಲ ಅಂತಂದರೆ ಇದನ್ನು ಮಾಡ್ಬೋದು ನೀವು ಆರಾಮ್ಸೆ. ಸರಿನಾ? ಹೋಪ್ ಇದಿಷ್ಟು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದರಲ್ಲಿ ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಅದೇ ರೀತಿ ಇದಿಷ್ಟು 3 ಕ್ವಶನ್ಸ್ಗಳು. ಯಾರಿಗಾದರೂ ನಮ್ಮ ಏಕಲವ್ಯ 3.0 ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. KCET ಮತ್ತು ಕಾಮಿಡ್ಗೆ 1-to-1 ಪರ್ಸನಲ್ ಕೌನ್ಸಿಲಿಂಗು. ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗುವವರೆಗೂ ಕೂಡ ನಮ್ಮ ಕಡೆಯಿಂದ ಕಂಪ್ಲೀಟ್ಲಿ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ನಮ್ಮ ಈ ನಂಬರ್ 6362324224 ಈ ನಂಬರ್ಗೆ ಮೆಸೇಜ್ ಹಾಕಿ, ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಹಾಗೆ ವಾಟ್ಸಪ್ ಚಾನಲ್ ಗ್ರೂಪ್ನ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಆದಷ್ಟು ಬೇಗ ಜಾಯ್ನ್ ಆಗಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲವ್ ಯು ಆಲ್. ಬಾಯ್.